ಉಲೇಮಾಗಳು ಶಿಸ್ತು ಕ್ರಮ ಖಂಡಿಸಿ ಯಾಕೆ ಪ್ರತಿಭಟನೆ ಮಾಡಿದೀವಲ್ಲ ನಾವು ಈ ವಿಷಯದಲ್ಲಿ ನನ್ನ ಸ್ಟ್ಯಾಂಡ್ ಹೇಳ್ಬಿಡ್ತೀನಿ. ಪಕ್ಷಗಳ ಆಂತರಿಕ ವಿಷಯದಲ್ಲಿ ಧಾರ್ಮಿಕ ಗುರುಗಳ ತಲೆ ಹಾಕಬಾರ್ದು ಅಂತ. ಯಡಿಯೂರಪ್ಪನವ್ರು ಕೆಳಗಿಳಿತಾರೆ ಅಂದ ತಕ್ಷಣ ಲಿಂಗಾಯತ ಮಠಾಧೀಶರು ಹೋಗಿ ಏನೋ ಮಾತಾಡೋದು, ಒತ್ತಡ ಹಾಕೋದು, ಒಕ್ಕಲಿಗ ನಾಯಕರ ಪರವಾಗಿ ಒಕ್ಕಲಿಗ ಮಠಾಧೀಶರು ಮಾತಾಡೋದು, ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ದಕ್ಕೆ ಪಂಚಮಸಾಲಿ ಮಠಾಧೀಶರು ಮಾತಾಡೋದು, ಇದಲ್ಲ ಸರ್ ಕೆಲಸ. ಹಂಗೆ ಶಿಸ್ತು ಕ್ರಮ ಕೈಗೊಂಡಿದ್ದು ಉಲೇಮಾಗಳು ಮಾತಾಡೋದಂತೆ. ಉಲೇಮಾಗಳು ಅಲ್ಲ, ಒಂದೇ ನಿಮಿಷ. ಒಂದು ಪೊಲಿಟಿಕಲ್ ಪಾರ್ಟಿ ಈಸ್ ಅ ಸಿಸ್ಟಮ್. ಆ ಸಿಸ್ಟಮ್ ಪ್ರಕಾರ ಅವ್ರು ನಡ್ಕೋತಾ ಇರ್ತಾರೆ. ಅದರಲ್ಲಿ ಧಾರ್ಮಿಕ ನಾಯಕರುಗಳು ಇಂಟರ್ಫಿಯರ್ ಆಗಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ನಿಮಗೆ ಕ್ವಶನ್ ಕೇಳ್ತಾ ಇದ್ದೆ ಕೌಂಟರ್ ಆಗಿ. ಇದೇ ಶಾಮನೂರು ಶಿವಶಂಕರಪ್ಪನವರು ರಾಘವೇಂದ್ರ ಯಡಿಯೂರಪ್ಪನವ್ರ ಮಗನಾದ ರಾಘವೇಂದ್ರನಿಗೆ ಓಪನ್ ಆಗಿ ನೀವು ಅವರಿಗೆ ಓಟ್ ಹಾಕಿ ಅಂತ ಹೇಳಿದ್ರು. ಯಾವ ಶಿಸ್ತು ಕ್ರಮ ತಗೊಂಡ್ರು? ಅದು ಆ ಪಕ್ಷದ ಆಂತರಿಕ ವಿಷಯ ಅಂತ. ಒಂದೇ ನಿಮಿಷ. ಜಮೀರ್ ಅಹ್ಮದ್ ಖಾನ್ ಅವರು ಆ ಪ್ರಶ್ನೆ ಕೇಳಲಿ, ಜಮೀರ್ ಅಹ್ಮದ್ ಖಾನ್ ಕೇಳಲಿ, ನಾಸಿರ್ ಅಹ್ಮದ್ ಕೇಳಲಿ, ಜಬ್ಬಾರ್ ಅವ್ರು ಕೇಳಲಿ ಆ ಪ್ರಶ್ನೆಯನ್ನು. ಉಲೇಮಾಗಳು ಕೇಳುವ ಪ್ರಶ್ನೆ ಅಲ್ಲ ಅದು ಅಂತ ನನ್ನ ಅಭಿಪ್ರಾಯ. ಅಲ್ಲ ನೀವು ಈಗ ಏಕೆಂದರೆ ಇಲ್ಲಿ ನೋಡಿ, ಸಾಮಾಜಿಕ ನ್ಯಾಯದಲ್ಲಿ ಸಮುದಾಯದ ನಾಯಕರಾಗಿದ್ದಾರೆ ಉಲೇಮಾಗಳು ಯಾವುದೀಗ ಸ್ವಾಮೀಜಿಗಳಾಗಿರಲಿ, ಅವರ ಹಿಂದೆ ಅವರಿಗೆ ಒಂದು ಜವಾಬ್ದಾರಿ ಕೂಡ ಇದೆ. ಈಗ ನಾವು ನೋಡ್ತಾ ಬಂದು ಇಷ್ಟು ವರ್ಷಗಳ ಕಾಲದಲ್ಲಿ ಉಲೇಮಾಗಳು ಈ ರಾಜಕೀಯ ವಿಷಯದಲ್ಲಿ ಅಷ್ಟೊಂದು ನಾವು ಇನ್ವಾಲ್ವ್ ಆಗಿರ್ತಿಲ್ಲ. ಈ ಪರಿ ಇನ್ವಾಲ್ವ್ ಅಲ್ಲ, ಈಗ ಆಗ್ತಾ ಇದ್ದೀವಿ. ಕಾರಣ ನಮ್ಮ ಸಮಸ್ಯೆಗಳಿಗೆ ನಾವೇ ಪರಿಹಾರ ಹುಡ್ಕೋಬೇಕಾಗಿದೆ. ನಾವು ಈ ಕಾಂಗ್ರೆಸ್ ಅವರನ್ನು ನಂಬಿ ನಮ್ಮ ಎಲ್ಲರೂ ಕೂಡ ಓಟ್ ಹಾಕಿದ್ದೀವಿ, ಅವ್ರಿಗೆ ಬೇಕಾಗಿ ಒಂದು ಸಾಮಾಜಿಕ ನಮಗೆ ಸಿಗ್ತಾ ಇಲ್ಲ ಅಂದಾಗ ನಮ್ಮ ಜವಾಬ್ದಾರಿ, ನಮ್ಮ ಸಮುದಾಯದ ಸ್ಥಿತಿಗತಿ ನೀವು ನೋಡಿದ್ದೀರಾ, ಸಾಚಾ ರಿಪೋರ್ಟ್ ನೋಡಿದ್ದೀರಾ, ಎಷ್ಟೊಂದು ರಿಪೋರ್ಟ್ಗಳಿದೆ. ನಮ್ಮ ಸಮುದಾಯ ಯಾವ ರೀತಿಯಲ್ಲಿದೆ. ಇದೇ ಕಾಂಗ್ರೆಸ್ ಪ್ರಾಮಿಸ್ ಮಾಡ್ತು ಅವರ ಇದರಲ್ಲಿ ಎಷ್ಟು ನಮಗೆ ಆ 4% ರಿಸರ್ವೇಷನ್ ವಾಪಸ್ ಕೊಡ್ತೀವಿ, ಅದೇ ರೀತಿ 10,000 ಕೋಟಿ ನಮ್ಮ ಅಲ್ಪಸಂಖ್ಯಾತರಿಗೆ ಕೊಡ್ತೀವಿ ಅಂತೇಳಿ ಎಷ್ಟು ನಮ್ಮ ಪ್ರಾಮಿಸ್ ಕೊಟ್ಟಿದ್ದನ್ನು ಫಾಲೋ ಮಾಡಿದೆ. ಈ 3 ವರ್ಷ ನಂತರ ನಾವು ಈ ಕ್ವಶನ್ಗಳನ್ನ ಕೇಳಬಾರ್ದಾ? ಒಬ್ಬ ಸಮುದಾಯ ನಾಯಕರನ್ನಾಗಿ ನಿಮಗೆ ಕಾಂಗ್ರೆಸ್ ಬಿಟ್ರಿ ಯಾರು ಈ ಕೆಲಸ ಮಾಡೋದಕ್ಕೆ ಸಾಧ್ಯ ರೀ? ಅಲ್ಲ, ಅದಕ್ಕೆ ನಾವು ಸಿದ್ದರಾಮಯ್ಯನವರು ಒಂದು ಬಜೆಟ್ ಕೊಡ್ತಾರೆ, ಬಜೆಟ್ ಕೊಟ್ಟು ಬಿಜೆಪಿ ಅವ್ರ ಹತ್ರ ಬಯಸ್ಕೊಳ್ತಾರೆ, ಮುಸ್ಲಿಮರಿಗೆ ಕೊಟ್ಟಿದ್ದು ಬಜೆಟ್, ಅದು ಮುಸ್ಲಿಮರಿಗೆ ಕೊಟ್ಟಿದ್ದು ಬಜೆಟ್ಟು. ಅವ್ರನ್ನ ದಿನ ಬೆಳಗಾದ್ರೆ ಟ್ರೋಲ್ ಮಾಡ್ತಾರೆ ಬಿಜೆಪಿ ಅವರು, ಸಿದ್ದರಾಮುಲ್ಲಾ ಖಾನ್ ಅಂತ. ನಿಮ್ಮ ಸಮುದಾಯದ ಪರವಾಗಿ ನಿಂತ್ಕೊಂಡಿದ್ದಕ್ಕೆ ಅಷ್ಟೆಲ್ಲ ಅನುಭವಿಸ್ತಾರೆ ಅವರು. ನೀವು ಅಂಥವ್ರು ಕೂತ್ಕೊಂಡು ಕಾಂಗ್ರೆಸ್ಸಿಗೆ ನಾವು ಬೇಕು, ನಮಗೆ ಕಾಂಗ್ರೆಸ್ ಬೇಕಾಗಿಲ್ಲ ಅಂತ ಹೇಳಿಕೆ ಕೊಟ್ಟರೆ ಆ ರೀತಿ ಅಲ್ಲ. ನೀವು ಅರ್ಥ ಮಾಡ್ಕೊಳ್ಬೇಕು, ನಾವು ಕೇಳ್ತಾ ಇರೋದು ನಮಗೆ ಹಕ್ಕಿರುವಂಥದ್ದು ನಾವು ಕೇಳ್ತಾ ಇದ್ದೀವಿ. ಯಾಕೆಂದರೆ ನೀವು ಕಾಂಗ್ರೆಸ್ನ ಸಹಿತವರು ಅರ್ಥ ಮಾಡ್ಕೊಳ್ಬೇಕು, ನಾವು ಒಂದು ಸಮುದಾಯದವರು ಕಾಂಗ್ರೆಸ್ನೊಂದಿಗೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದೀವಿ. ಅವಾಗ ಅವರ ಸಮಸ್ಯೆಗೆ ಪರಿಹಾರವಾಗಿ ನಾವು ಯಾರ ಹತ್ರ ಕೇಳಬೇಕು? ಕಾಂಗ್ರೆಸ್ ಅನ್ನು ಕೇಳಬೇಕು. ನಾವು ಕೇಳಿದ್ದೆ ತಪ್ಪು ಅಂತ ನೀವು ಹೇಳಬೇಕಾದ್ರೆ ಅದು ಕೇಳಿದ್ದು ತಪ್ಪಲ್ಲ. ನಾವು ಪ್ರಾಮಿಸ್ ಮಾಡಿದಂತಹ ವಿಚಾರಗಳನ್ನು ಅವರು ಫಾಲೋ ಮಾಡಲಿ. 3 ವರ್ಷ ಆಯಿತು ಕಾಂಗ್ರೆಸ್ ಗೌರ್ಮೆಂಟ್, ಏನು ತೊಂದರೆ ಆಗ್ತದೆ? ನನ್ನೊಂದು ಕೌಂಟರ್ ಆರ್ಗ್ಯುಮೆಂಟ್ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.